Good morning, students. Myself, Punita, your social science teacher. Listen carefully and revision class. Chapter 6 Christianity and Islam. Christianity and Islam. ಅಂದರೆ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ. Listen carefully. Textbook question and answer revision class. Okay, first one, very important questions. Where was Jesus Christ born? Where was Jesus Christ born? ಒಂದು ಜೀಸಸ್ ಕ್ರೈಸ್ಟ್ ಎಲ್ಲಿ ಜನಿಸಿದ್ರು. ಆ್ಯಂಡ್ ನೆಕ್ಸ್ಟ್, ವೆನ್ ವಾಸ್ ಈಸ್ ಮದರ್? ವೆನ್ ವಾಸ್ ಈಸ್ ಮದರ್? ಲಿಸನ್ ಕೇರ್ಫುಲಿ. ವೇರ್ ವಾಸ್ ಜೀಸಸ್ ಕ್ರೈಸ್ಟ್ ಬಾರ್ನ್? ಹೂ ವಾಸ್ ಈಸ್ ಮದರ್? ಅಂದರೆ ಯೇಸು ಕ್ರಿಸ್ತ ಅವರು ಎಲ್ಲಿ ಜನಿಸಿದ್ರು, ಅವ್ರ ತಾಯಿ ಯಾರು? ಲಿಸನ್. ಆನ್ಸರ್: Jesus Christ was born in Bethlehem near Jerusalem in Israel. Listen. Born in Bethlehem near Jerusalem. ಅಂದರೆ ಯೇಸು ಬೆತ್ಲೆಹೇಮ್ ಎಂಬಲ್ಲಿ ಅವರು ಜನಿಸ್ತಾರೆ. ಓಕೆನಾ? ಅವರ ತಾಯಿ ಹೆಸರು ಮೇರಿ. ಲಿಸನ್. ಸೆಕೆಂಡ್ ಒನ್ question, which is the holy book of the Christians? Which is the holy book of the Christians? ಅಂದರೆ ಕ್ರಿಶ್ಚಿಯನ್ನರ ಅಥವಾ ಕ್ರೈಸ್ತ ಮತದ ಮೂಲ ಗ್ರಂಥ ಯಾವುದು? ವಿಚ್ ಇಸ್ ದ ಹೋಲಿ ಬುಕ್ ಆಫ್ ದಿ ಕ್ರಿಶ್ಚಿಯನ್ಸ್? ಬೈಬಲ್. ಬೈಬಲ್ ಅನ್ನುವಂಥದ್ದು ಕ್ರಿಶ್ಚಿಯನ್ನರ ಹೋಲಿ ಬುಕ್ ಅಂತ ಕೂಡ ನಾವು ಹೇಳ್ಬೋದು. ಓಕೆನಾ? ನೆಕ್ಸ್ಟ್, ಥರ್ಡ್ ಒನ್ ಕ್ವಶನ್, ವಾಟ್ ಆರ್ ದ main teachings of Jesus Christ? Listen carefully, 2 marks question ಇದು. What are the main teachings of Jesus Christ? Jesus preached, we are the children of God and we are siblings, or to lead a poor life without committing sins. He asked people to love your neighbors as yourself, and when slapped on a cheek, show the other. Next one, service to mankind is service to God. Listen, very important. We are the children of God. ಅಂದರೆ ನಾವೆಲ್ಲರೂ ಕೂಡ ದೇವರ ಮಕ್ಕಳು. We are the children of God. Second one, teachings. ವಿ ಆರ್ ಸಿಬ್ಲಿಂಗ್ಸ್. ನಾವೆಲ್ಲರೂ ಕೂಡ ಸಹೋದರರು. ಓಕೆನಾ? ವಿ ಆರ್ ದಿ ಚಿಲ್ಡ್ರನ್ ಆಫ್ ದಿ ಗಾಡ್ ಆ್ಯಂಡ್ ವಿ ಆರ್ ಸಿಬ್ಲಿಂಗ್ಸ್. ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲ ಸಹೋದರರು. ನೆಕ್ಸ್ಟ್ ಒನ್, ಟೀಚಿಂಗ್, ಲವ್ ಯುವರ್ ನೈಬರ್ಸ್ ಆ್ಯಸ್ ಯುವರ್ ಸೆಲ್ಫ್. ಲವ್ ಯುವರ್ ನೈಬರ್ಸ್ ಆ್ಯಸ್ ಯುವರ್ ಸೆಲ್ಫ್ ಅಂದರೆ ಈ ಒಂದು ನಮ್ಮ ಸುತ್ತಮುತ್ತ ಇರುವಂತಹ ನಮ್ಮ ನೆರೆಯವರನ್ನು ನಿಮ್ಮಂತೆಯೇ ಅವ್ರನ್ನ ಪ್ರೀತಿಸಬೇಕು. ವೆನ್ ಸ್ಲ್ಯಾಪ್ಡ್ ಆನ್ ಎ ಚೀಕ್ ಶೋ ದಿ ಅದರ್ ಅಂದರೆ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆನ ತೋರಿಸ್ಬೇಕು. ವೆನ್ ಸ್ಲ್ಯಾಪ್ಡ್ ಆನ್ ಎ ಚೀಕ್ ಶೋ ದಿ ಅದರ್. ಸರ್ವಿಸ್ ಟು ಮ್ಯಾನ್ಕೈಂಡ್ ಈಸ್ ಸರ್ವಿಸ್ ಟು ಗಾಡ್. ಸರ್ವಿಸ್ ಟು ಮ್ಯಾನ್ಕೈಂಡ್ ಈಸ್ ಸರ್ವಿಸ್ ಟು ಗಾಡ್ ಅಂದರೆ ಮಾನವ ಸೇವೆಯೇ ದೇವರ ಸೇವೆ. ವೆರಿ ಇಂಪಾರ್ಟೆಂಟ್. 2 years ಕಂಪಲ್ಸರಿಯಾಗಿ ಬಂದಿರೋಂಥ ಕ್ವಶನ್ಸ್ ಇದು. ಕ್ವಶನು, ವಾಟ್ ಆರ್ ದ ಮೇನ್ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್? ಫಸ್ಟ್ ಒನ್ ಈಸ್ ವಿ ಆರ್ ದಿ ಚಿಲ್ಡ್ರನ್ ಆಫ್ ದಿ ಗಾಡ್ ಆ್ಯಂಡ್ ವಿ ಆರ್ ಸಿಬ್ಲಿಂಗ್ಸ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲವ್ ಯುವರ್ ನೈಬರ್ಸ್ ಆ್ಯಸ್ ಯುವರ್ ಸೆಲ್ಫ್. ಆ್ಯಂಡ್ ಥರ್ಡ್ ಒನ್ ಈಸ್ ವೆನ್ ಸ್ಲ್ಯಾಪ್ಡ್ ಆನ್ ಎ ಚೀಕ್ ಶೋ ದಿ ಅದರ್ಸ್. ಸರ್ವಿಸ್ ಟು ಮ್ಯಾನ್ಕೈಂಡ್ ಈಸ್ ಸರ್ವಿಸ್ ಟು ಗಾಡ್. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಕ್ವಶನ್, where was Prophet Muhammad born? Where was Prophet Muhammad born? Name the holy book of the Muslims. Listen. Where was Prophet Muhammad born? Prophet Muhammad ಅಂದರೆ ಮೊಹಮ್ಮದ್ ಪೈಗಂಬರ್ ಎಲ್ಲಿ ಜನಿಸಿದ್ರು? ನೇಮ್ ದ ಹೋಲಿ ಬುಕ್ ಆಫ್ ದಿ ಮುಸ್ಲಿಮ್ಸ್ ಅಂದರೆ ಈ ಒಂದು ಇಸ್ಲಾಮಿನ ಒಂದು ಮೂಲ ಗ್ರಂಥ ಯಾವುದು? ಲಿಸನ್. ಪ್ರಾಫೆಟ್ ಮೊಹಮ್ಮದ್ ವಾಸ್ ಬಾರ್ನ್ ಇನ್ ಮೆಕ್ಕಾ ಇನ್ ಅರೇಬಿಯಾ ಅಂದರೆ ಈ ಒಂದು ಮೊಹಮ್ಮದ್ ಪೈಗಂಬರ್ ಅನ್ನುವಂಥವ್ರು ಅರಬ್ ದೇಶದ ಮೆಕ್ಕಾ ಅನ್ನುವಂಥ ನಗರದಲ್ಲಿ ಅವರು ಜನಿಸ್ತಾರೆ. ವಾಸ್ ಬಾರ್ನ್ ಇನ್ ಮೆಕ್ಕಾ ಇನ್ ಅರೇಬಿಯಾ. ದ ಕುರಾನ್ ಈಸ್ ದ ಹೋಲಿ ಬುಕ್ ಆಫ್ ಮುಸ್ಲಿಮ್. ಕುರಾನ್ ಅನ್ನುವಂಥದ್ದು ಅವರ ಒಂದು
ಹೋಲಿ ಬುಕ್ಸ್ ಆಗಿತ್ತು. ಓಕೆನಾ. ಕುರಾನ್ ದ ಹೋಲಿ ಬುಕ್ ಆಫ್ ಮುಸ್ಲಿಮ್ಸ್. ಕುರಾನ್ ಅನ್ನೋದು ಅವರ ಒಂದು ಪವಿತ್ರ ಗ್ರಂಥ. ನೆಕ್ಸ್ಟ್ ಒನ್, ಫಿಫ್ತ್ ಒನ್ ಕ್ವಶನ್, ವಾಟ್ ಆರ್ ದ ಮೇನ್ ಟೀಚಿಂಗ್ಸ್ ಆಫ್ ಇಸ್ಲಾಂ? ವಾಟ್ ಆರ್ ದ ಮೇನ್ ಟೀಚಿಂಗ್ಸ್ ಆಫ್ ಇಸ್ಲಾಂ? 2 marks ಕ್ವಶನ್, ವೆರಿ ಇಂಪಾರ್ಟೆಂಟ್. ದೇರ್ ಈಸ್ ನೋ ಅದರ್ ಗಾಡ್ ಎಕ್ಸೆಪ್ಟ್ ಅಲ್ಲಾ, ಅಂದರೆ ಅಲ್ಲನ ಹೊರತು ಬೇರೆ ದೇವರಿಲ್ಲ. ಮೊಹಮ್ಮದ್ ಈಸ್ ಪ್ರಾಫೈಟ್. ಮೊಹಮ್ಮದ್ ಈಸ್ ಪ್ರಾಫೈಟ್. ಇವನ್ ಮೊಹಮ್ಮದ್ ಅನ್ನೋಂಥವ್ರು ದೇವರ ಪ್ರವಾದಿ. ಗಾಡ್ ಶುಡ್ ನಾಟ್ ಬಿ ವರ್ಷಿಪ್ಡ್ ಇನ್ ಎನಿ ಡೌಟ್ ಫ್ರಮ್. ಗಾಡ್ ಶುಡ್ ನಾಟ್ ಬಿ ವರ್ಷಿಪ್ಡ್ ಇನ್ ಹ್ಯಾನ್ ಡೌಟ್ ಫ್ರಮ್, ಅಂದರೆ ದೇವರನ್ನು ಯಾವ ಮೂರ್ತಿ ರೂಪದಲ್ಲೂ ಕೂಡ ಪೂಜಿಸಬಾರ್ದು. ದೇರ್ ಇಸ್ ನೋ ಅದರ್ ಗಾಡ್ ಎಕ್ಸೆಪ್ಟ್ ಅಲ್ಲಾ. Second one, every Muslim should become a servant of God and be honest. Every Muslim should become a servant of the God and be honest. ಅಂದರೆ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ಏನಾಗಿರಬೇಕು? ಸರ್ವೆಂಟ್ ಆಫ್ ದಿ ಗಾಡ್. ಸರ್ವೆಂಟ್ ಆಫ್ ದಿ ಗಾಡ್ ಅಂದರೆ ದೇವರ ಸೇವಕನಾಗಬೇಕು. ಆ್ಯಂಡ್ ಬಿ ಹಾನೆಸ್ಟ್ ಅಂದರೆ ಅವನು ಪ್ರಾಮಾಣಿಕನಾಗಿರಬೇಕು. ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ಒನ್, ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಈಕ್ವಲ್ ಅಂದರೆ ಎಲ್ಲ ಮಾನವರು ಕೂಡ ಇಲ್ಲಿ ಸಮಾನರು ಅನ್ನುವಂಥದ್ದು, ಸಮಾನರು ಅನ್ನೋದು ಅದರ ಒಂದು ಮೇನ್ ಟೀಚಿಂಗ್. ಎವ್ರಿ ಮುಸ್ಲಿಮ್ ಶುಡ್ ಬಿಕಮ್ ಎ ಸರ್ವೆಂಟ್ ಆಫ್ ಗಾಡ್ ಆ್ಯಂಡ್ ಬಿ ಆನೆಸ್ಟ್. ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ಒನ್ ಪಾಯಿಂಟ್, ಎವ್ರಿ ಮುಸ್ಲಿಮ್ ಶುಡ್ ಪ್ರೇಯರ್ 5 times a day facing the direction of Kaaba. Listen, every Muslim should prayer 5 times a day facing the direction of Kaaba. ಅಂದರೆ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ದಿನಕ್ಕೆ 5 ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆನ ಮಾಡಬೇಕು, ನಮಾಜನ್ನು ಮಾಡಬೇಕು. ಆ್ಯಂಡ್ ಲಾಸ್ಟ್ ಡ್ಯೂರಿಂಗ್ ದಿ ಡೇ ಟೈಮ್ ಇನ್ ದಿ ಮಂತ್ ಆಫ್ ರಂಜಾನ್. ಲಾಸ್ಟ್ ಡ್ಯೂರಿಂಗ್ ದಿ ಡೇ ಟೈಮ್ ಇನ್ ಮಂತ್ ಆಫ್ ರಂಜಾನ್ ಅಂದರೆ ಒಂದು ರಂಜಾನ್ ತಿಂಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಹಗಲು ಉಪವಾಸನ ಮಾಡಬೇಕು. ದ ರಿಚ್ ಶುಡ್ ಕಂಪಲ್ಸರಿಲಿ ಗಿವ್ ಚಾರಿಟಿ ಟು ದಿ ಪೂರ್ ಅಂದರೆ ಶ್ರೀಮಂತರು ಬಡವರಿಗೆ ಕಡ್ಡಾಯವಾಗಿ ದಾನ ಮಾಡಬೇಕು. ದ ಮುಸ್ಲಿಮ್ ಶುಡ್ ಅಂಡರ್ಟೇಕ್ ಪಿಲಿಗ್ರಮೇಜ್ ಟು ಮೆಕ್ಕಾ ಅಟ್ಲೀಸ್ಟ್ ಒನ್ಸ್ ಇನ್ ದೇರ್ ಲೈಫ್. ಅಂದರೆ ಈ ಒಂದು ಮುಸ್ಲಿಮ್ರು ಏನಾಗಿದ್ರು ಅಂತಂದರೆ ಮುಸ್ಲಿಮರ ಒಂದು ಯಾತ್ರೆ ಯಾವುದಾಗಿತ್ತಲ್ವ ಮೆಕ್ಕಾ ಯಾತ್ರೆನ ಅವರ ಒಂದು ಜೀವನದಲ್ಲಿ ಒಂದು ಸಾರಿ ಆದರೂ ಕೂಡ ಅವರು ಮೆಕ್ಕಾ ಯಾತ್ರೆನ ಮಾಡಬೇಕು. ಓಕೆನಾ. ಇದಿಷ್ಟು ಏನಾಗಿತ್ತು ಅಂದರೆ ಇಸ್ಲಾಂ, ಟೀಚಿಂಗ್ಸ್ ಆಫ್ ಇಸ್ಲಾಂ. ಫಸ್ಟ್ ಒನ್ ಈಸ್ ದೇರ್ ಈಸ್ ನೋ ಅದರ್ ಗಾಡ್ ಎಕ್ಸೆಪ್ಟ್ ಅಲ್ಲಾ. ಮೊಹಮ್ಮದ್ ಈಸ್ ಪ್ರಾಫೈಟ್. ಗಾಡ್ ಶುಡ್ ನಾಟ್ ಬಿ ವರ್ಷಿಪ್ಡ್ ಇನ್ ಎನಿ ಡೌಟ್ ಫ್ರಮ್. Second one point, every Muslim should become a servant of God. Every Muslim should become a servant of God and be honest. All human beings are equal. And next one, every Muslim should pray 5 times a day facing the direction of Kaaba and last during the day time in the month of Ramzan. The rich should compulsorily give charity to the poor. The Muslims should undertake pilgrimage to Mecca at least once in their life. Okay, next one. Who is the supreme head of Christians? Who is the supreme head of Christians? Pope. ಯಾರಾಗಿದ್ರು ಸುಪ್ರೀಂ ಹೆಡ್ ಕ್ರಿಶ್ಚಿಯನ್ಸಲ್ಲಿ? ಪೋಪ್. ನೆಕ್ಸ್ಟ್ ಒನ್ ಕ್ವಶನ್, ವಿಚ್ ಆರ್ ದ ವೆಲ್ ನೌನ್ ಪಿಲಿಗ್ರಿಮ್ ಸೆಂಟರ್ಸ್ ಆಫ್ ದಿ ಮುಸ್ಲಿಮ್? ಲಿಸನ್, ವಿಚ್ ಆರ್ ದ well known pilgrim centers of the Muslim? Mecca and Kaaba. Mecca and Kaaba pilgrimage center of the Muslims. Next one, what does Islam means? What does Islam means? Islam means submissions to God. Submissions to God. Okay na? What does Muslim mean? What does Muslim means? Muslim means ones who surrenders to God. ಅಂದರೆ ದೇವರ ಏನು ಮಾಡಬೇಕು? ಒನ್ ಹೂ ಸರೌಂಡರ್ಸ್ ಟು ಗಾಡ್. ಓಕೆನಾ. ಅಂದರೆ ದೇವರ ಸಂದೇಶವನ್ನು ಸಾರುವವರು ಅಂತ. ಒನ್ ಹೂ ಸರೌಂಡರ್ಸ್ ಟು ಗಾಡ್.
When did the Muslim era or the Hijra commence? Muslim era or Hijra era commenced from the time when Prophet Muhammad moved to Mecca from Medina. ಮದೀನಾದಿಂದ ಮೆಕ್ಕಕ್ಕೆ ಹೊರಡಿದ್ರಲ್ವಾ, ಸೊ ಅದನ್ನು ನಾವು ಇಲ್ಲಿ ಇಜಿರಾ ಅಂತಲೂ ಕೂಡ ಕರಿತಾ ಹೋದರು. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಬರೋಣ. ಓಕೆ, ದ ಫೌಂಡರ್ ಆಫ್ ಕ್ರಿಶ್ಚಿಯಾನಿಟಿ ವಾಸ್. ಯಾರು ಫೌಂಡರು ಕ್ರಿಶ್ಚಿಯಾನಿಟಿ ಈ ಒಂದು ಕ್ರಿಶ್ಚಿಯನ್ ಧರ್ಮದ ಸ್ಥಾಪಕರು, ಫೌಂಡರ್ ಯಾರಾಗಿದ್ದರು ಅಂತಂದರೆ ಈ ಒಂದು ಜೀಸಸ್ ಕ್ರೈಸ್ಟ್. ಹಾಗೆಯೇ ನೆಕ್ಸ್ಟ್ ಒನ್, ದ ಹೋಲಿ ಬುಕ್ ಆಫ್ ಕ್ರಿಶ್ಚಿಯನ್ಸ್ ಈಸ್ ದ ಡ್ಯಾಶ್. ಯಾವುದು ಕ್ರಿಶ್ಚಿಯನ್ಸ್ನ ಒಂದು ಹೋಲಿ ಬುಕ್ಕು? ಬೈಬಲ್. ನೆಕ್ಸ್ಟ್ ಒನ್, ಡ್ಯಾಶ್ ಈಸ್ ದ ಸೆಂಟರ್ ಆಫ್ ಕ್ರಿಶ್ಚಿಯಾನಿಟಿ. ಡ್ಯಾಶ್ ಈಸ್ ದ ಸೆಂಟರ್ ಆಫ್ ದಿ ಕ್ರಿಶ್ಚಿಯಾನಿಟಿಯ ಒಂದು ಸೆಂಟರ್ ಯಾವುದಾಗಿತ್ತು ಅಂದರೆ ರೋಮ್. ನೆಕ್ಸ್ಟ್ ಒನ್, ದ ಸುಪ್ರೀಂ ಹೆಡ್ ಆಫ್ ದಿ ಕ್ರಿಶ್ಚಿಯಾನಿಟಿ ಈಸ್ ದ. ಯಾರು ಕ್ರಿಶ್ಚಿಯಾನಿಟಿನಲ್ಲಿ ಸುಪ್ರೀಂ ಹೆಡ್ ಆಗಿದ್ದರು? ಪೋಪ್. ನೆಕ್ಸ್ಟ್ ಒನ್, ದ ಗ್ರೇಟೆಸ್ಟ್ ಇನ್ಸ್ಟಿಟ್ಯೂಷನ್ ಆಫ್ ಕ್ರಿಶ್ಚಿಯಾನಿಟಿ ಈಸ್ ದ ರೋಮನ್ ಕ್ಯಾಥೋಲಿಕ್ ಚರ್ಚ್ ಅನ್ನೋದು ಒಂದು ಗ್ರೇಟೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಕ್ರಿಶ್ಚಿಯಾನಿಟಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ಡ್ಯಾಶ್ ಆ್ಯಂಡ್ ಡ್ಯಾಶ್ ಆರ್ ದ ಪಿಲಿಗ್ರಿಮೇಜ್ ಸೆಂಟರ್ಸ್ ಆಫ್ ಮುಸ್ಲಿಮ್ಸ್. ಮೆಕ್ಕಾ ಆ್ಯಂಡ್ ಕಾಬಾ ಆರ್ ದ ಪಿಲಿಗ್ರಿಮೇಜ್ ಸೆಂಟರ್ಸ್ ಆಫ್ ಮುಸ್ಲಿಮ್. ನೆಕ್ಸ್ಟ್ ಒನ್, ದ ಹೋಲಿ ಬುಕ್ ಆಫ್ ಮುಸ್ಲಿಮ್ಸ್ ಈಸ್ ದ ಡ್ಯಾಶ್. ದ ಹೋಲಿ ಬುಕ್ ಆಫ್ ಮುಸ್ಲಿಮ್ಸ್ ಈಸ್ ದ ಡ್ಯಾಶ್ ಕುರಾನ್. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ರಿಪೀಟ್. ವೆನ್ ವಾಸ್ ಜೀಸಸ್ ಕ್ರೈಸ್ಟ್ ಬಾರ್ನ್? ವೇರ್ ವಾಸ್ ಜೀಸಸ್ ಕ್ರೈಸ್ಟ್ ಬಾರ್ನ್? ಜೀಸಸ್ ಕ್ರೈಸ್ಟ್ ವಾಸ್ ಬಾರ್ನ್ ಇನ್ ಬೆತ್ಲೆಹೇಮ್. ಅಂದರೆ ಜೀಸಸ್ ಕ್ರೈಸ್ಟ್ ಅನ್ನುವಂಥವ್ರು ಈ ಒಂದು ಬೆತ್ಲೆಹೇಮ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಜನಿಸ್ತಾರೆ. ಓಕೆನಾ? The founder of Christianity was Jesus Christ, who lived about 2000 years ago. The Bible, the holy book of the Christians, ಅವರ ಒಂದು ಹೋಲಿ ಬುಕ್ ಯಾವುದು? ಬೈಬಲ್. ಓಕೆನಾ? BIBLE, ಬೈಬಲ್. ಹೂ ವಾಸ್ ಈಸ್ ಮದರ್? ಮೇರಿ. ಅವರ ತಾಯಿ ಹೆಸರು ಮೇರಿ. ಓಕೆನಾ? ಹಾಗೆಯೇ ಸೆಕೆಂಡ್ ಒನ್, which is the holy book of Christians? Bible. Third one, what are the main teachings of Jesus Christ? What are the main teachings? First one ಯಾವುದು? We are the children of God. First one is we are the children of God and we are siblings. First one ಯಾವುದು ಅಂದರೆ we are the children of God and we are siblings. And second one is love your neighbors as yourself. And next, third one, when slapped on a cheek, show the other. Next, fourth one, service to mankind is service to God. Okay na? 4 points very important. First one, we are the children of God and we are siblings. ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಕೂಡ ಸಹೋದರರು. ಸೆಕೆಂಡ್ ಒನ್, ಲವ್ ಯುವರ್ ನೈಬರ್ಸ್ ಆ್ಯಸ್ ಯುವರ್ ಸೆಲ್ಫ್. ಅಂದರೆ ನಮ್ಮ ನೆರೆಹೊರೆಯವರನ್ನು ಕೂಡ ನಾವೇನು ಮಾಡಬೇಕು ಅಂದರೆ ನಿಮ್ಮಂತೆ ಪ್ರೀತಿಸಬೇಕು. ವೆನ್ ಸ್ಲ್ಯಾಪ್ಡ್ ಆನ್ ಎ ಚೀಕ್ ಶೋ ದಿ ಅದರ್. ಅಂದರೆ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆನ ತೋರಿಸ್ಬೇಕು. ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ಈಸ್ ಸರ್ವಿಸ್ ಟು ಮ್ಯಾನ್ಕೈಂಡ್ ಈಸ್ ಸರ್ವಿಸ್ ಟು ಗಾಡ್. ಮಾನವ ಸೇವೆಯೇ ದೇವರ ಸೇವೆ. ವೆರಿ ಇಂಪಾರ್ಟೆಂಟ್. ಇದು 2 ಮಾರ್ಕ್ಸ್ ಕ್ವಶನ್ ಇರುತ್ತೆ ನಿಮಗೆ. ನೆಕ್ಸ್ಟ್ ಒನ್, ವೇರ್ ವಾಸ್ ಪ್ರಾಫೆಟ್ ಮೊಹಮ್ಮದ್ ಬಾರ್ನ್? ಲಿಸನ್. ಪ್ರಾಫೆಟ್ ಮೊಹಮ್ಮದ್ was the founder of Islam. Listen carefully. Prophet Muhammad was founder of Islam. He was born at Mecca in Arabia. Prophet Muhammad ಅವರು ಎಲ್ಲಿ ಜನಿಸಿದ್ರು? ಮೆಕ್ಕಾ ಇನ್ ಅರೇಬಿಯಾ.
ಹಾಗೆಯೇ ಡ್ಯಾಶ್ ವಾಸ್ ದ ಫೌಂಡರ್ ಆಫ್ ಇಸ್ಲಾಂ ಅಂತ ನಿಮಗೆ ಕ್ವಶನ್ ರೈಸ್ ಮಾಡಿದಾಗ ಪ್ರಾಫೈಟ್ ಮೊಹಮ್ಮದ್ ಪೈಗಂಬರ್. ನೆಕ್ಸ್ಟ್ ಒನ್, ನೇಮ್ ದಿ ಹೋಲಿ ಬುಕ್ ಆಫ್ ದಿ ಮುಸ್ಲಿಮ್ಸ್. ಹೋಲಿ ಬುಕ್ ಯಾವುದು, ಅವರ ಒಂದು ಹೋಲಿ ಬುಕ್ ಯಾವುದು ಅಂತಂದರೆ ಕುರಾನ್ ಅಂತಲೂ ಕೂಡ ಹೇಳ್ತಾರೆ. ದ ಕುರಾನ್ ಈಸ್ ದ ಹೋಲಿ ಬುಕ್ ಆಫ್ ಮುಸ್ಲಿಮ್. ಓಕೆ, ವೇರ್ ವಾಸ್ ದಿ ಪ್ರಾಫೈಟ್ ಮೊಹಮ್ಮದ್ ಬಾರ್ನ್? ನೇಮ್ ದಿ ಹೋಲಿ ಬುಕ್ ಆಫ್ ದಿ ಮುಸ್ಲಿಮ್ಸ್. ಪ್ರಾಫೈಟ್ ಮೊಹಮ್ಮದ್ ವಾಸ್ ಬಾರ್ನ್ ಇನ್ ಮೆಕ್ಕಾ ಇನ್ ಅರೇಬಿಯಾ. ನೆಕ್ಸ್ಟ್ ಒನ್, ದ ಕುರಾನ್ ಈಸ್ ದ ಹೋಲಿ ಬುಕ್ ಆಫ್ ಮುಸ್ಲಿಮ್ಸ್. And next, fifth one, what are the main teachings of Islam? What are the main teachings of Islam? There is no other God except Allah. Muhammad is his prophet. God should not be worshipped in any lord from. ಅಂದರೆ ಅಲ್ಲನ ಹೊರತು ಬೇರೆ ದೇವರು ಇಲ್ಲ. ಮೊಹಮ್ಮದ್ ಈಸ್ ಪ್ರಾಫೈಟ್ ಅಂದರೆ ಮೊಹಮ್ಮದ್ ಅವರು ದೇವರ ಪ್ರವಾದಿಯಾಗಿದ್ದರು. ಸೊ ಗಾಡ್ ಶುಡ್ ನಾಟ್ ಬಿ ವರ್ಷಿಪ್ಡ್ ಇನ್ ಎನಿ ಹರ್ಡ್ ಫ್ರಮ್. ಈ ಒಂದು ದೇವರನ್ನ ಯಾವ ಮೂರ್ತಿ ರೂಪದಲ್ಲಾದರೂ ಕೂಡ ನಾವು ಪೂಜಿಸಬಾರ್ದು. ಓಕೆನಾ? ಎವ್ರಿ ಮುಸ್ಲಿಮ್ ಶುಡ್ ಬಿಕಮ್ ಎ ಸರ್ವೆಂಟ್ ಆಫ್ ಗಾಡ್, ಬಿ ಆನೆಸ್ಟ್. ಎವ್ರಿ ಮುಸ್ಲಿಮ್ ಶುಡ್ ಬಿಕಮ್ ಎ ಸರ್ವೆಂಟ್ ಆಫ್ ಗಾಡ್ ಆ್ಯಂಡ್ ಬಿ ಆನೆಸ್ಟ್. ಅಂದರೆ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ಏನಾಗಿರಬೇಕು? ಸರ್ವೆಂಟ್ ಆಫ್ ದಿ ಗಾಡ್ ಅಂದರೆ ಈ ಒಂದು ದೇವರ ಸೇವಕನಾಗಿರಬೇಕು. ಆ್ಯಂಡ್ ಬಿ ಹಾನೆಸ್ಟ್ ಅಂದರೆ ಪ್ರಾಮಾಣಿಕನಾಗಿರಬೇಕು. ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಈಕ್ವಲ್ ಅಂದರೆ ಎಲ್ಲ ಮಾನವರು ಕೂಡ ಇಲ್ಲಿ ಸಮಾನರು. ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಈಕ್ವಲ್, ಎಲ್ಲ ಮಾನವರು ಕೂಡ ಸಮಾನರಾಗಿದ್ದರು. ಎವ್ರಿ ಮುಸ್ಲಿಮ್ ಶುಡ್ ಬಿಕಮ್ ಎ ಸರ್ವೆಂಟ್ ಆಫ್ ಗಾಡ್, ಬಿ ಆನೆಸ್ಟ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ಒನ್, ಎವ್ರಿ ಮುಸ್ಲಿಮ್ ಶುಡ್ ಪ್ರೇಯರ್ 5 times a day ಫೇಸಿಂಗ್ ದಿ ಡೈರೆಕ್ಷನ್ ಆಫ್ ಕಾಬಾ. ಅಂದರೆ ಕಾಬಾದ ಕಡೆಗೆ ಮುಖ ಮಾಡಿಬಿಟ್ಟು ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ಏನು ಮಾಡಬೇಕು ಅಂತಂದರೆ 5 times ಡೈಲಿ 5 times ಅವರು ಪ್ರೇಯರ್ ಮಾಡಬೇಕು. ಲಾಸ್ಟ್ ಡ್ಯೂರಿಂಗ್ ದಿ ಡೇ ಟೈಮ್ ಇನ್ ದಿ ಮಂತ್ ಆಫ್ ದಿ ರಂಜಾನ್. ದ ರಿಚ್ ಶುಡ್ ಬಿ ಕಂಪಲ್ಸರಿ ಗಿವನ್ ದಿ ಚಾರಿಟಿ ಟು ದಿ ಪೂರ್. ಅಂದರೆ ಪ್ರತಿಯೊಬ್ಬ ಶ್ರೀಮಂತರು ಕೂಡ ಬಡವರಿಗೆ ಇಲ್ಲಿ ಹೆಲ್ಪ್ ಮಾಡಬೇಕು. ದ ಮುಸ್ಲಿಮ್ ಶುಡ್ ಅಂಡರ್ಟೇಕ್ ಪಿಲ್ಗ್ರಿಮೇಜ್ ಟು ಮೆಕ್ಕಾ ಅಟ್ಲೀಸ್ಟ್ ಒನ್ಸ್ ಇನ್ ದೇರ್ ಲೈಫ್. ಅಂದರೆ ಈ ಒಂದು ಅವ್ರ ಜೀವಮಾನದಲ್ಲಿ ಸಾಧ್ಯ ಆದರೆ ಒಂದು ಸಲನಾದರೂ ಮೆಕ್ಕಾ ಯಾತ್ರೆನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ, ಹಜ್ ಅಂತ. ಓಕೆನಾ? ಮೆಕ್ಕಾ ಯಾತ್ರೆಗೆ ಹಜ್. ಓಕೆ, ನೆಕ್ಸ್ಟ್, ವಿಚ್ ಸಿಟಿ became a center of Christianity? Which city became the center of Christianity? ಕ್ರಿಶ್ಚಿಯಾನಿಟಿಯ ಒಂದು ಸೆಂಟರ್ ಯಾವುದಾಗಿತ್ತು? ರೋಮ್ ಅಂತ ಹೇಳ್ತಾರೆ. ಹೂ ಈಸ್ ದಿ ಸುಪ್ರೀಂ ಹೆಡ್ ಆಫ್ ಕ್ರಿಶ್ಚಿಯನ್ಸ್? ಹೂ ಈಸ್ ದ ಸುಪ್ರೀಂ ಹೆಡ್ ಆಫ್ ಕ್ರಿಶ್ಚಿಯನ್ಸ್? ಯಾರು ಕ್ರಿಶ್ಚಿಯನಲ್ಲಿ ಸುಪ್ರೀಂ ಹೆಡ್ ಆಗಿದ್ದರು? ಪೋಪ್. ಓಕೆನಾ? ನೆಕ್ಸ್ಟ್, ವಿಚ್ ಆರ್ ದ ವೆಲ್ ನೋನ್ ಪಿಲಿಗ್ರಮಿಸ್ ಸೆಂಟರ್ಸ್ ಆಫ್ ದಿ ಮುಸ್ಲಿಮ್ಸ್? ಅವರ ಒಂದು ಪಿಲಿಗ್ರಮಿಸ್ ಸೆಂಟರ್ಸ್ ಯಾವುದಾಗಿತ್ತು? ಧಾರ್ಮಿಕ ಕೇಂದ್ರ ಮೆಕ್ಕಾ ಆ್ಯಂಡ್ ಕಾಬಾ. ಮೆಕ್ಕಾ ಆ್ಯಂಡ್ ಕಾಬಾ. ನೆಕ್ಸ್ಟ್ ಒನ್ ಕ್ವಶನ್, ವಾಟ್ ಡಸ್ ಇಸ್ಲಾಂ ಮೀನ್ಸ್? ವಾಟ್ ಡಸ್ ಇಸ್ಲಾಂ ಮೀನ್ಸ್ ಅಂದರೆ ಈ ಒಂದು ಇಸ್ಲಾಂ ಧರ್ಮ ಅದರ ಒಂದು ಮೀನ್ಸ್ ಏನು ಅಂತಂದರೆ, ಇಸ್ಲಾಂ ಮೀನ್ಸ್ ಸಬ್ಮಿಷನ್ಸ್ ಟು ಗಾಡ್. ಸಬ್ಮಿಷನ್ಸ್ ಟು ಗಾಡ್. 1 marks ಕ್ವಶನ್, ಡ್ಯಾಶಸ್ ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ಬರುತ್ತೆ. ವಾಟ್ ಡಸ್ ಮುಸ್ಲಿಂ ಮೀನ್ಸ್? ಒನ್ ಹೂ ಸರೌಂಡರ್ಸ್ ಟು ಗಾಡ್. ಲಿಸನ್, ಕನ್ಫ್ಯೂಸ್ ಆಗಬಾರ್ದು ಇಲ್ಲಿ. ವಾಟ್ ಡಸ್ ಇಸ್ಲಾಂ ಮೀನ್ಸ್? ಇಸ್ಲಾಂ ಮೀನ್ಸ್ ಸಬ್ಮಿಷನ್ಸ್ ಟು ಗಾಡ್. ಆ್ಯಂಡ್ ಸೆಕೆಂಡ್ ಒನ್, ವಾಟ್ ಡಸ್ ಮುಸ್ಲಿಂ ಮೀನ್ಸ್? ಒನ್ ಹೂ ಸರೌಂಡರ್ಸ್ ಟು ಗಾಡ್. ಹಾಗೆಯೇ ನೆಕ್ಸ್ಟ್ ಒನ್, ದ ಫೌಂಡರ್ ಆಫ್ ಕ್ರಿಶ್ಚಿಯಾನಿಟಿ ವಾಸ್? ಕ್ರಿಶ್ಚಿಯಾನಿಟಿಯ ಒಂದು ಫೌಂಡರ್ ಯಾರು? ಜೀಸಸ್ ಕ್ರೈಸ್ಟ್. ದ ಹೋಲಿ ಬುಕ್ ಆಫ್ ಕ್ರಿಶ್ಚಿಯನ್ಸ್ ಈಸ್ ದ ಡ್ಯಾಶ್. ದ ಹೋಲಿ ಬುಕ್ ಆಫ್ ಕ್ರಿಶ್ಚಿಯನ್ಸ್ ಈಸ್ ದಿ ಡ್ಯಾಶ್. ಹೋಲಿ ಬುಕ್ ಯಾವುದು ಕ್ರಿಶ್ಚಿಯನ್ಸ್ದು? ಬೈಬಲ್. ನೆಕ್ಸ್ಟ್, ಡ್ಯಾಶ್ ಈಸ್ ದ ಸೆಂಟರ್ಸ್ ಆಫ್ ಕ್ರಿಶ್ಚಿಯಾನಿಟಿ. ಡ್ಯಾಶ್ ಈಸ್ ದ ಸೆಂಟರ್ ಆಫ್ ಕ್ರಿಶ್ಚಿಯಾನಿಟಿ. ರೋಮ್ ಅಂತ ಹೇಳ್ತಾರೆ. ದ ಸುಪ್ರೀಂ ಹೆಡ್ ಆಫ್ ದಿ ಕ್ರಿಶ್ಚಿಯಾನಿಟಿ ಈಸ್ ದ ಡ್ಯಾಶ್. ಸುಪ್ರೀಂ ಹೆಡ್ ಆಗಿದ್ದರು, ಯಾರಾಗಿದ್ದರು ಸುಪ್ರೀಂ ಹೆಡ್ಡು? ಪೋಪ್. ನೆಕ್ಸ್ಟ್ ಒನ್, ಡ್ಯಾಶ್ ಆ್ಯಂಡ್ ಡ್ಯಾಶ್ ಆರ್ ಪಿಲಿಗ್ರಮಿಸ್ ಸೆಂಟರ್ಸ್ ಆಫ್ ಮುಸ್ಲಿಮ್ಸ್. ಪಿಲಿಗ್ರಮಿಸ್ ಸೆಂಟರ್ಸ್ ಯಾವುದಾಗಿತ್ತು? ಮೆಕ್ಕಾ ಆ್ಯಂಡ್ ಕಾಬಾ. ನೆಕ್ಸ್ಟ್, ದ ಹೋಲಿ ಬುಕ್ ಆಫ್
ಮುಸ್ಲಿಮ್ಸ್ ಈಸ್ ದ ಡ್ಯಾಶ್ ದ ಹೋಲಿ ಬುಕ್ ಆಫ್ ಮುಸ್ಲಿಮ್ಸ್ ಈಸ್ ಡ್ಯಾಶ್ ಯಾವುದು ಹೋಲಿ ಬುಕ್ಕು ಮುಸ್ಲಿಮ್ಸ್ದು ಕುರಾನ್. ಓಕೆನಾ? ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.